ಸರ್ ಟೈಮ್ ಐತಲ್ಲ ಶಿಸ್ತು ಕುಂದ್ರಮ್ಮ ಕುಂದ್ರಿ ಏನೋ ಮೊಬೈಲ್ ನೋಡ್ತೀವಿ ಸರ್ ಟೈಮ್ ಐತಿ ಎಲ್ಲ ಸುಮ್ಕುಂದ್ರಪ್ಪ ಮೊಬೈಲ್ ಕಿಶನ್ ಹಾಕೋದು ಮತ್ತೆ ಬೈತಾರ ಚಕ್ರನಲ್ಲಿ ಹಾಕೊಂಡು ಬಾ ಮತ್ತೆ ಬೈತಾರ ಸರ್ ಅಲ್ಲ ಊರಾಗ ಬರ್ತೀರಿ ನೀವು ಹುಲಿಗಳು ಹೋಮ್ವರ್ಕ್ ಮಾಡಿರಪ್ಪ ಏನ್ ನಿಮ್ಮ ಮಾಡ್ಬೇಕಾರ ನಿಮಗ ಹೇಳೋರು ನಾವೇ ಸ್ವಲ್ಪ ನಿಮ್ಮಪ್ಪ ನಿಮ್ಮ ಮಾತು ಕೇಳ್ತಿರ ಏನು ಕೇಳತ್ತಿಲ್ಲ ಇದುವರೆ ಅಭ್ಯಾಸ ಮಾಡ್ಕೊಂಬರ್ರಿ ಆಯಮ್ಮ ಯುಟಿ ನೀವೆಲ್ಲ ಈ ಅಭ್ಯಾಸ ಮಾಡ್ಕೊಂಡು ನಾಳೆಗೆ ಸಿತ್ತೆ ಬರ್ರಪ್ಪ ಶಾಲೆ ಹಾ ಎಲ್ಲ ನಡೀರಪ್ಪ ನಮ್ಮ ಮನೆಗೆ ಹೋಗ್ಮ ಪಟ್ಟಿಚ್ಚಿಲ್ಲ ನಾಳೆ ತನ ಆಯ್ತು ಬರ್ರಿ ಹಲೋ ದೋಸ್ತ ಇಲ್ಲೋ ಇಲ್ಲೇ ಅದೀನಿ ಏನಿಲ್ಲಪ್ಪ ರೊಕ್ಕ ಹೊಂಡಲಾಗ್ಯಾವ ಎಲ್ಲಿ ಏನು ಕೆಲ್ಸಕ್ಕೆ ಹೋಗ್ಬೇಕಂತೀನಿ ಗೌರ್ಮೆಂಟ್ ಜಾಬ್ ಅಂತಾರ ನಮಗರಿ ಅಜ್ಜಿ ಕೆಲಸ ಸಿಗಲ್ಲ ಸೆಂಟ್ರಿನ ಕೆಲ್ಸಕ್ಕೆ ಹೌದು 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 ಅವಾಗೆ ಇದು ಮಾಡ್ದೆ ಬಿಡುನ ಅವಾಗ ಹೋದ್ರೆ ಚಲೋ ಆತಿತ್ತು ಆಯ್ತು ದೋಸ್ತ ಆ ಕಡೆ ಬರ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡು ನೋಡ್ತೀನಿ ಗಿಡ್ತೀನಿ ಏನು ಅನ್ಬೇಡ ನಂಗೆ ಅರ್ಜೆಂಟ್ ಬೇಕಾಗ್ಯಾವ ರೊಕ್ಕ ನೋಡು ಒಂದು 500 ಅಡ್ಜಸ್ಟ್ ಮಾಡು ಆಯ್ತು ಹಾಂ ಇಡ್ಲಿ ಏನಪ್ಪ ಅದಕ್ಕೆ ನಾವು ಸುಮ್ಮನೆ ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅನ್ನೋದು ಯಾರು ರೊಕ್ಕನೇ ಕೊಡಲ್ಲ ಯಾರ ಏ ಅಪ್ಪಿ ಬಾಯ್ಲಿ ಸಾಲಿಗೆ ಹೋಗಿಲ್ಲ ಬೇಕಿಲ್ಲ ಸಾಲಿಗೆ ಬಿಟ್ಟು ಯಾಕೆ ತಿರ್ಗಾಡಕ್ತಿ ಏ ಹಂಗಂದೇನ ಇಲ್ಲಿ ಕೂತಿ ನೋಡಿಲಿ ಆ ಕಡೆ ತಿರ್ಗಾಡಿನಿ ಎಲ್ಲಿ ಒಂದು ಕೆಲಸ ಸಿಗಲ್ಲ ಗೌಡಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅವರು ಸ್ವಲ್ಪ ಓದಾಕ್ ಬರೆಯಕ್ ಬರ್ಬೇಕಂತಾರ ನಾವು ರಾಕಿರ್ಲಕ್ ಗಾಡಿ ಸುಲ್ಕೆ ಮಾಡ್ಸೋದಿಲ್ಲ ಕಲಿಬೇಕಿಲ್ಲ ಯಾಕೆ ಹೋದ್ಲಿ ಅಂತಿ ಸಾಲಿ ಬಿಟ್ಟು ಯಾರು ಉದ್ದಾರ ಆಗಿದ್ದು ನೋಡಿ ಹೆಂಗಾಗ್ಯಾರ ನಾವು ಗಾಡಿ ಗಿಡಿ ಮಾಡ್ಕೊಳಕ್ ಸುಖ ಹಾಕಿಲ್ಲ ಮನ್ಯಾಗೂ ರೊಕ್ಕ ಕೊಡೋದಾರ ಸಾಲಿ ಹೋಗತ್ ಹೇಳಿ ಈಗಾರ ಚಲೋತೆ ಸಾಲಿಗೆ ಹೋಗ ಏನ ಮುಂದಿದ್ದು ಆಗ ಆಯ್ತಾಯ್ತು ಏನಾಯ್ತಪ್ಪ ಯಾಕ ಹೇಳ ಅದಕ್ಕೆ ಪಾರ ಯಾಕೆ ಹೇಳ್ತೀವ ನಿಮ್ಮವ್ವ ಮುಸ್ಲಿ ತಿಕ್ಕಿ ತರ್ತಾಳ ನಿಮ್ಮಪ್ಪ ಹಮಲ್ ಮಾಡ್ತಾನ ಮಕ್ಕಳೇ ಶಿಸ್ತಾಗಲಿ ಚಲೋ ಆಗಲಿ ಶಿಸ್ತಾಗಿ ಬೆಳೀಲಿ ಅವಕ್ಕೆ ಆಸೆ ಅವ್ರ ಬಾಯಿ ಬಂದು ಹಾಕಿ ಎಲ್ಲ ಹಿಂಗೆ ಮಾಡಿಬಿಟ್ರಿ ಎದಕ್ಕೆ ಗೊತ್ತು ಅದನ್ನ ನೀವು ವಿಚಾರ ಮಾಡ್ಕೊಂಡು ಇನ್ನು ಮುಂದೆ ಒಳ್ಳೆ ಬುದ್ಧಿ ಇದನ್ನ ಮಾಡ್ಕೊತ ತೆಗಿ ಮಾಡಿ ನಮ್ಗೇನಪ್ಪ ಗೌರ್ಮೆಂಟ್ ಪಗಾರ ಬರ್ತದ ನಾವು ದುಡಿದ್ರೆ ಹೊತ್ತು ಬಿಟ್ರು ಕೊಟ್ಟು ನಮ್ಗೆ ರೊಕ್ಕ ಬರ್ತದ ನಿಮ್ಮ ಪರಿಸ್ಥಿತಿ ನೋಡ್ಕೊಂಡು ಶಿಸ್ತಾಗಿ ಅಭ್ಯಾಸ ಮಾಡಿ ತಾಯಿ ತಂದೆ ಮಾತು ಕೇಳಿ ಒಳ್ಳೆಯರಾಗಿ ಜಗತ್ತಿಗೆ ಸುಭಾಷ್ ಚಂದ್ರ ಬೋಸ್ ಒಳ್ಳೆ ಹೆಸರು ತಗೊಂಬರಿ ನಿಮ್ಮ ಅಟ್ಟೆ ಹೇಳೋದು ನಾವು ಮತ್ತೇನಿಲ್ಲ ಎಲ್ಲರಿಗೂ ಕರ್ಕೊಂಡಪ್ಪ ಚಲೋ ಬುದ್ಧಿ ಕೊಡು ಚಲೋ ವ್ಯಕ್ತಿನ ತಗೊಂಡ್ಬಂದು ಇಲ್ಲಿ ಪಾಠ ಮಾಡಿ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಾಲೆ ಕಲಿಸಿ ಶಿಸ್ತಾಗಿ ಶಿಕ್ಷಣ ಕಲಿಸಿದ್ರೆ ಇಡೀ ಜಗತ್ತ ಏನು ಬೇಕಾದ್ರೂ ಕಸ್ಕೊಳ್ಬೋದು ಆದ್ರೆ ವಿದ್ಯೆ ಯಾರೂ ಕಸ್ಕೊಳಕ್ ಸಾಧ್ಯ ಇಲ್ಲ ನಮ್ಮ ವಿಜ್ಞಾನತೆ ಬೆಳಿಬೋದು ನಮ್ಮ ಮಕ್ಕಳು ನೀವು ಸುರಕ್ಷಿತವಾಗಿ ಅವ್ರು ಮುಂದುವರಿಸಿ